ರೋಲ್ ಪ್ರಚಾರ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಒಳ್ಳೆ ಜಾಗ ಕಡೆ ಬಂದವರು ಆಶೀರ್ವಾದ ಪಡ್ಕೊಂಡು ಕುಲದಲ್ಲಿ ಕೇಳಿದ ಅಥವಾ ಏನೋ ಸಿನಿಮಾ ಟೈಟ್ಲ್ ಕೇಳ್ತಿದ್ದಂಗೆ ಕಟ್ಟನ್ ನೆನಪಿದ್ರೆ ಅಣ್ಣವರು ಒಂದು ಕಡೆ ಲಿಂಕ್ ಇದೆಯಾ ಅದೇ ಕಾರಣಕ್ಕೋಸ್ಕರ ಒಂದು ಇವತ್ತಿನ ದಿನ ಬಂದಿರೋ. ಹೌದು, ನಾವು ಅಣ್ಣವರು ಯಾವತ್ತು ಹೇಳಿದ್ರು ಅದ್ರ ಗೊತ್ತು ಸರ್, ಇದು ಟೈಟ್ಲು ಅಣ್ಣವರಿಗೆ ಕ್ರೆಡಿಟ್ ಅಂತ. ಹಂಗಾಗಿ ಇಲ್ಲಿಂದ ಒಂದು ಆಶೀರ್ವಾದ ಪಡ್ಕೊಂಡು ಇಡೀ ನಾವು ಮೌನಗುಡ್ಡ ಮನೆ ಆಗಿರ್ಬೋದು, ನಾವು ನಮ್ಮ ಎಲ್ಲ ಪೂರ್ತಿ ಟೀಮ್ ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಶುರು ಮಾಡಿದ್ವಿ. ಅದಕ್ಕೆ ಒಂದು ಒಳ್ಳೆ ಸ್ಥಳದಿಂದ ಶುರು ಮಾಡಬೇಕು ಅಂದ್ಕೊಂಡು ಅದು ಒಂದು ಚೆನ್ನಾಗಿ ಆಯಿತು. ಹಂಗಾಗಿ ಇನ್ಮೇಲೆ ಏನಿದ್ರು ಮೇ 23 ಸಿನಿಮಾ ರಿಲೀಸ್ ಆಗ್ತದೆ. ಇದು ಕರ್ನಾಟಕದ ಜನತೆಗೆ ಹೆಂಗೆ ತಲುಪಿಸ್ಬೇಕು, ಹೆಂಗೆ ಮನೆಗೆ ಒಂದು ಇನ್ವಿಟೇಷನ್ ಕೊಡಬೇಕು ಅನ್ನೋದನ್ನ ಪ್ರತಿಯೊಂದು ಪ್ರಿಪ್ರೇಷನ್ ಆಗಿ ರೆಡಿಯಾಗಿ ಆಲ್ ಓವರ್ ಕರ್ನಾಟಕ ಸುತ್ತಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸರ್. ಎಷ್ಟು ದಿನಗಳ 23 ದಿನ ಹೊರಟಿದ್ದೀವಿ. 23 ದಿನ ಹೀರೋಯಿನ್ ನಾವೆಲ್ಲ ಪೂರ್ತಿ ಹೋಗ್ತಾ ಇದ್ದೀವಿ. ಮನೆಗೂ ತಲುಪಿಸೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಾಂಟ್ರಾಕ್ಟ್ಸ್ ಎಲ್ಲ ಹೊಡಿಸಿದ್ದೀವಿ. ಪ್ರತಿಯೊಂದು ಏನೇನು ಪ್ರಮೋಷನಲ್ ಏನೇನಿದೆ ಪ್ರತಿಯೊಂದು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಮೊದಲನೇದಾಗಿ ಈಗ ನೆಲಮಂಗಲ ಬಿಟ್ಟರೆ ತುಮಕೂರಿಂದ ಶುರು ಆದರೆ ಆಲ್ ಓವರ್ ಏನು ಡಿಸ್ಟಿಕ್ ಇದೆ ಒಂದೂ ಬಿಟ್ಟಿಲ್ಲ, ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟ್ಯಾಬ್ಲೋ ಜೊತೆ ಹೋಗ್ತಾ ಇದ್ವಿ. ಮೌನ ಅವರೇ, ಸಿನಿಮಾ ಪ್ರಚಾರ ಬರದಿಂದ ಸಾಕ್ತಾ ಇದೆ, ಏನು ಹೇಳ್ತೀರಾ? ನಮ್ಮ ಪ್ರಚಾರ ಒಂದು ಒಳ್ಳೆ ಜಾಗದಿಂದನೇ ಶುರು ಆಯಿತು. ನಮ್ಮ ಅಣ್ಣವ್ರ ಆಶೀರ್ವಾದ ಆಗಲಿ, ನಮ್ಮ ಅಪ್ಪು ಸರ್ ಆಶೀರ್ವಾದ ತಗೊಂಡು ಶುರು ಮಾಡ್ತಾ ಇದ್ದೀವಿ. ನಮ್ಮ ಇಡೀ ತಂಡ ಹೊರಡ್ತಿದ್ದೀವಿ ಆ್ಯಕ್ಚುಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರಚಾರ ಟೈಮಲ್ಲಿ ತುಂಬ ಏನು ಹೇಳೋದು, ನಮ್ಮ ಹಾಡುಗಳನ್ನ ಪ್ಲೇ ಮಾಡ್ತಾ ಇರ್ತೀವಿ. ಸೊ ಇಟ್ ವಿಲ್ ಬಿ ಎಂಟರ್ಟೈನಿಂಗ್ ಆಲ್ಸೋ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ. ಜಾಸ್ತಿ ರಿಲೀಸ್ ಡೇಟ್ನ ಜಾಸ್ತಿ ಫೋಕಸ್ ಮಾಡಿ. ಮೇ 23. ಎಸ್, ಥ್ಯಾಂಕ್ ಯು. ಬನ್ನಿ ಸರ್. ನೋಡಿ ಸರ್, ಸಿನಿಮಾದ ಟೈಟ್ಲಿಂದ ಸಾಕಷ್ಟು ಕುತೂಹಲ ಇದೆ. ಯಾವುದು ಅಂತಂದ್ರೆ ಪ್ರಸ್ತುತ ಸಮಾಜಕ್ಕೆ ಬೇಕಾದಂಥ ಒಂದು ಕಂಟೆಂಟ್ ಸಿನಿಮಾ ಮೂಲಕ ನಿರೀಕ್ಷೆ ಮಾಡ್ಬೋದಾ? ಖಂಡಿತವಾಗಿ ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದ ಏನೇನು ನಿರೀಕ್ಷೆಗಳು ಆಡಿಯನ್ಸಲ್ಲಿ ಇವಾಗ ಬರ್ತಿದೆ. ಯಾಕಂದರೆ ಹಾಡುಗಳು ಆಲ್ರೆಡಿ ಈಗ ಬಿಟ್ಟಾಗ ಜನ ಇಷ್ಟಪಡ್ತಾ ಹೋಗ್ತಾ ಇದ್ದಾರೆ. ಆ ಇಷ್ಟ ಅವರು ಪಡೋ ರೀತಿಯಲ್ಲೇ ನಮಗೆ ಅರ್ಥ ಆಗ್ತಿದೆ ನಮ್ಮ ಸಿನಿಮಾ ಬಗ್ಗೆ ಒಂದು ನಿರೀಕ್ಷೆ ಹುಟ್ಟಿದೆ ಅಂತ. ಖಂಡಿತ ನಮಗೆ ಇದುವರೆಗೂ ಸಿಗ್ತಾ ಇರೋವಂಥ ಒಂದು ರೆಸ್ಪಾನ್ಸ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದೇ ಆದರೆ, ಒಂದು ಎಲ್ಲೂ ಕೂಡ ಬಿಟ್ಟಂಥ ಹಾಡುಗಳು ಅಂದರೆ ಈಗ ಕುಲದಲ್ಲಿ ಕೀಳಿಯೋ ಟೈಟ್ಲ್ ಸಾಂಗ್ ಇರ್ಬೋದು, ಮನಸ್ಸು ಹಾಡ್ತದೆ ಮೆಲೋಡಿ ಸಾಂಗ್ ಇರ್ಬೋದು, ಹಾಗೆ ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟ ಅನ್ನೋ ಒಂದು ಹೀರೋಯಿಸಮ್, ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ಎಲ್ಲವನ್ನೂ ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ. ಇಡೀ ಸಿನಿಮಾ ಕೂಡ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೆ ನಮ್ಮ ಇವತ್ತಿನ ಈ ಪ್ರಚಾರ ಇಲ್ಲಿಂದ ಅಣ್ಣವರ ಒಂದು ಈ ಪುಣ್ಯ ಸ್ಥಳದಿಂದ ಶುರು ಮಾಡಬೇಕು ಅಂತ ಇಡೀ ಚಿತ್ರತಂಡ ತೀರ್ಮಾನ ಮಾಡ್ಕೊಂಡ್ವಿ. ಇವತ್ತಿಂದ ಶುರು ಮಾಡ್ತಾಯಿದ್ವಿ. ಎಂಟೈರ್ ಕರ್ನಾಟಕ ನಮ್ಮ ಚಿತ್ರದ ಒಂದು ಈ ಪ್ರಚಾರಕ್ಕೆ ಗೂಗಲ್ ಮ್ಯಾಪ್ ಆಗಿ ಬಾಬು ಅವರು, ಟ್ಯಾಬ್ಲೋ ಬಾಬು ಅಂತ ಇವರು ಒಂದು ಗೂಗಲ್ ಮ್ಯಾಪ್ ಹಾಕಿ ಒಂದು ಎಂಟೈರ್ ಮನೆಗೂ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿರ್ಮಾಪಕರು ಜೊತೆ ನಿಂತು ಪ್ರತಿಯೊಬ್ಬರಿಗೂ ಈ ಸಿನಿಮಾದ ಒಂದು ವಿಷಯ ತಲುಪಬೇಕು, ಜನ ನಮ್ಮ ಚಿತ್ರಮಂದಿರಕ್ಕೆ ಬರಬೇಕು, ಕಲಾಭಿಮಾನಿಗಳಿಗೋಸ್ಕರ ನಾವು ಈ ಸಿನಿಮಾ ಮಾಡಿದ್ದೀವಿ. ಅಣ್ಣವರ ಚಿತ್ರದ ಹೆಸರಿಟ್ಟಿದ್ದೀವಿ, ಅದಕ್ಕೆ ನಾವು ನ್ಯಾಯ ಕೊಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ಈ ಸಿನಿಮಾ ಯಾರೂ ನನಗೆ ಗೊತ್ತೇ ಆಗಿಲ್ಲ, ಬಂದಿದ್ದು ಹೋಗಿದ್ದು ಅನ್ನೋ ಥರ ಆಗಬಾರ್ದು. ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಹೀರೋಯಿನ್ನು ಇಡೀ ತಂಡ ಎಲ್ಲರೂ ಹೊರಟಿದ್ದೀವಿ. ಮನೆಗೂ ಬರ್ತಾಯಿದ್ದೀವಿ. ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊತೀವಿ. ನೀವುಗಳು ನಮ್ಮ ಸಿನಿಮಾ 23ನೇ ತಾರೀಕು, ಮೇ 23ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು. ನಿಮ್ಗಳಿಗೋಸ್ಕರ ನಾವು ಈ ಪ್ರಚಾರ ಶುರು ಮಾಡಿದ್ದೀವಿ, ಬರ್ತಾಯಿದ್ದೀವಿ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾಯಿದ್ದೀವಿ. ಸೊ ಖಂಡಿತ ನೀವು 23ನೇ ತಾರೀಕು ನಮ್ಮ ಸಿನಿಮಾ ನೋಡೋಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅಂದರೆ ಈ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಆಲದ ಮರ ಇದ್ದ ಹಾಗೆ. ಸೊ ಅವರ ಅಂಡರಲ್ಲಿ ನಾವು ಇಷ್ಟೋ ಸಿನಿಮಾಗಳು ನೋಡಿಕೊಂಡು ಈ ಸಿನಿಮಾ ಮಾಡೋಕ್ಕೆ ಕಾರಣನೂ ಅವರೇ ಆಗ್ತಾರೆ. ಯಾಕೆಂದರೆ ಇಂಥ ಒಳ್ಳೆ ಸಿನಿಮಾ ಹುಟ್ಟೋಕ್ಕೆ ಅವರೊಂದು ಹರಿಶ್ಚಂದ್ರ ಸಿನಿಮಾದ ಒಂದು ಟೈಟ್ಲಿಂದ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ ಇದೊಂದು ಒಳ್ಳೆ ಸುಮಾರು ವರ್ಷಗಳ ನೆನಪಿಟ್ಕೊಳ್ಳೋಂಥ ಸಿನಿಮಾ ಅಂತ ಆ ಒಂದು ಕಾನ್ಫಿಡೆಂಟಲ್ಲಿ ನಾವು ಮಾಡಿದ್ದೀವಿ. ತುಂಬ ಒಳ್ಳೆ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನೆಕ್ಸ್ಟ್ ಮೇ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಇವತ್ತು ಒಂದು ಇವರ ಜಾಗದಿಂದಲೇ, ರಾಜ್ಕುಮಾರ್ ಅವ್ರ ಪ್ಲೇಸಿಂದಲೇ ಒಂದು ಪ್ರಮೋಷನ್ಗೆ ಹೊರಡ್ತಿದ್ದಾರೆ ಮನು ಮತ್ತು ಮೌನ. ಸೊ ಅದಕ್ಕೆ ಎಲ್ಲ ಡಿಸ್ಟಿಕ್ಗಳಿಗೂ ರೀಚ್ ಆಗಬೇಕು ಸೊ ಅನ್ನೋದು ನಮ್ಮ ಆಸೆ. ಜನಗಳಿಗೆ ಮುಟ್ಟಿಸ್ಬೇಕು ಡೈರೆಕ್ಟಾಗಿ ಅನ್ನೋ ಕಾರಣಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.